ಮರುವು ಈ ರೋಗ ಸಣ್ಣ ಚಿಣ್ಣನಿಂದ ಹಿಡಿದು ದುಡಿದು ತಿನ್ನೋ ಮಧ್ಯಮ ವಯಸ್ಸಿನವರ ತನಕ ಇದೊಂದು ದೊಡ್ಡ ಸಮಸ್ಯೆ. ಈ ಮರುವಿನಂಥ ದೊಡ್ಡ ರೋಗ ಈ ಭೂಮಿಯಲ್ಲಿ ಇನ್ನೊಂದಿಲ್ಲ. ಓದೋ ಮಕ್ಕಳಿಗೆ ಈ ಮರುವಿದ್ರಂತೂ ಅವರ ಭವಿಷ್ಯತಿನ ಕುತ್ತಿಗೆ ನೇಣಿದ್ದಂತೆಯೇ ಸರಿ. ಇಲ್ಲೇ ಇಟ್ಟಿದ್ದೆ ಎಷ್ಟು ಹುಡುಕಿದ್ರೂ ಕೈಗೆ ಸಿಕ್ಕಿಲ್ಲ. ನಿನಗೆ ನಾನು ಏನೋ ಹೇಳಬೇಕು ಅಂದ್ಕೊಂಡಿದ್ದೆ, ಎಷ್ಟು ನೆನೆಸ್ಕೊಂಡ್ರೂ ನೆನಪೇ ಆಗ್ತಿಲ್ಲ. ಹಾಗಾದರೆ ಇದಕ್ಕೊಂದು ಒಳ್ಳೆ ಪರಿಹಾರ ನಿಮಗೆ ಬೇಕಾ? ನಾನು ಕೊಡೋ ಈ ಪರಿಹಾರ ಈ ಜಗತ್ತಿಗೆ ದೊಡ್ಡ ಉಪಕಾರವಿ. ಶುದ್ಧವಾದ ನಾಟಿ ದೇಸಿ ಅಥವಾ ಜವಾರಿ ದನದ ತುಪ್ಪವನ್ನು ಊಟಕ್ಕೆ ಬಳಸೋಕ್ಕೆ ಪ್ರಾರಂಭ ಮಾಡಿ. ಶತಧೋತ ಅಂದರೆ 100 ಬಾರಿ ಹಸುವಿನ ಬೆಣ್ಣೆಯನ್ನು ನನ್ನ ಕೈಯಿಂದ ನಾನೇ ಚೆನ್ನಾಗಿ ತೊಳೆದ ನಂತರ ಬೀಜಾಕ್ಷರದಿಂದ ಈ ಬೆಣ್ಣೆಯನ್ನು ಅಭಿಮಂತ್ರಿಸಿ ಸಿದ್ಧಪಡಿಸಿ ಇಟ್ಟಿರ್ತೀನಿ. ಈ ನನ್ನ ಮಾತು ಕೇಳಿದ ತಕ್ಷಣ ಈಗ ನಿಮ್ಮ ಮನಸ್ಸಲ್ಲಿ ಮಾತುಗಳ ಅಲೆಯು ಅಲೆಯಾಗಿ ಏಳಲಿಕ್ಕೆ ಶುರುವಾಗತ್ತೆ ನೋಡಿ. ಅದೇನೆಂದರೆ, ಅಯ್ಯ ಡಾಕ್ಟ್ರು ಹೇಳಿದ್ದಾರೆ ಹುಷಾರು ತುಪ್ಪ ತಿನ್ನಬೇಡಿ ಅಂತ. ತುಪ್ಪವನ್ನು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಇದು ಕೇವಲ ಭ್ರಮೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ರಿ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾರಾ? ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಎಷ್ಟು ತುಪ್ಪ ತಿನ್ನೋರು. ಏನು ಕತೆ, ಒಂದು ಬಿಸಿ ಹೋಳಿಗೆ ಹಾಕಿದ್ರೆ ಸಾಕು, ಅದ್ರ ಮೇಲೆ ಕನಿಷ್ಠ ಪಕ್ಷ 1 ಸೌಟು ತುಪ್ಪ ಹಾಕಬೇಕು. ಹಾವೇರಿ ಜಿಲ್ಲೆಯ ಅಗಡಿ ಮಠದಲ್ಲಿ ಈಗಲೂ ದಂಡೆಯಾಗಿ ತುಪ್ಪ ಸುರಿತಾರೆ. ಹಾಗಂತ ಅದನ್ನು ತಿಂದವರಿಗೆ ಏನು ಹಾರ್ಟ್ ಅಟ್ಯಾಕ್ ಆಯ್ತಾ, ಕೀಲು ನೋವಿತ್ತಾ, BP ಇತ್ತಾ, ಶುಗರ್ ಇತ್ತಾ? ಇವಾಗ ಅದನ್ನೆಲ್ಲ ಬಿಟ್ಟ ಮೇಲೆ ಯಾಕೆ ಇಷ್ಟೆಲ್ಲ ಬರಬಾರದು ರೋಗ ರುಜಿನಗಳು ಶುರುವಾಗಿರೋದು? ಸೊ ತುಪ್ಪವನ್ನು ಧೈರ್ಯವಾಗಿ ತಿನ್ನೋದು ಕಲ್ತ್ಕೊಳ್ಳಿ. ಈ ತುಪ್ಪ ಹಳೇದಾದಷ್ಟು ಇದಕ್ಕೆ ಔಷಧಿ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 100 ವರ್ಷಗಳವರೆಗೂ ಕೂಡ ಈ ತುಪ್ಪವನ್ನು ಕೆಡದಂಗೆ ಇಡಬಹುದ್ರಿ. ಇದಕ್ಕೆ ಆಯುರ್ವೇದದಲ್ಲಿ ಶಾತಕುಂಭ ಅಂತ ಹೇಳ್ತಾರೆ. ಈಗ ನಾವು ಈ ತುಪ್ಪದ ಗುಣಧರ್ಮಗಳಿಗೆ ಬರೋದಾದರೆ ಇದನ್ನು ಮೇಧ ಅಂದರೆ ಮೇಧ್ಯ ಅಂತಂದರೆ ಮನಃಕಾರಕ ಅಂತ. ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಬ್ರೈನ್ ಟಾನಿಕ್ ಫಾರ್ ಮೆಮೊರಿ ಪವರ್. ವಯಸ್ಸಾದ ನಂತರ ಏಜ್ ರಿಲೇಟೆಡ್ ಈ ಒಂದು ಮರೆಯೋದು ಅನ್ನೋ ಒಂದು ಕಾಯಿಲೆ ಇದೆಯಲ್ಲ, ಅದು ಶುರುವಾಗ್ಬಿಡುತ್ತೆ. ನೆನಪಿನ ಶಕ್ತಿಯ ಕೊರತೆಯಲ್ಲಿ ನೀವು ಈ ತುಪ್ಪವನ್ನು ಹೆಚ್ಚಾಗಿ ಬಳಕೆ ಮಾಡಬಹುದು. ಮಕ್ಕಳು, ವಯೋವೃದ್ಧರು ಎಲ್ಲರೂ ಕೂಡ ಈ ತುಪ್ಪನ ಯೂಸ್ ಮಾಡಬಹುದು. ಗ್ಯಾರಂಟಿ ರಿಸಲ್ಟ್ ನಿಮಗೆ ಖಂಡಿತ ರೀ. ಜೈ ಶ್ರೀ ಮಹಾಕಾಲ್. ವಿಶ್ವ ಮಾತಾ.